ದೈವಿಕ ಶಕ್ತಿ ವಿಶೇಷ ಕಾರ್ಯಕ್ರಮಕ್ಕೆ ವೀಕ್ಷಕ ವೃಂದದ ಸರ್ವರಿಗೂ ಹಾರ್ದಿಕ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಯೇಸು ಸ್ವಾಮಿಗೆ ಯೂದನು ಮಾಡಿದ ದ್ರೋಹದ ಬಗ್ಗೆ ಮಾತನಾಡಲು ನಮ್ಮೊಡನಿದ್ದಾರೆ ಸಂತ ಅಲೋಷಿಯಸ್ ಈವ್ನಿಂಗ್ ಕಾಲೇಜಿನ ಮಾಜಿ ಪ್ರಾಂಶುಪಾಲರು ಪ್ರೊಫೆಸರ್ ಲೀನಾ ಫರ್ನಾಂಡಿಸ್. ದೇವರಿಗೆ ಅಭಿಮುಖವಾಗಿ ನಡೆಯಲು ಈ ಪ್ರಾಯಶ್ಚಿತ್ತ ಕಾಲದಲ್ಲಿ ನಮ್ಮೊಡನೆ ಚಿಂತನೆ ಮಾಡಿ ಜೀವನವನ್ನು ಸದಾಚಾರದ ದಾರಿಯಲ್ಲಿ ನಡೆಸಲು ಪ್ರಯತ್ನ ಪಡುವ ವೀಕ್ಷಕ ವೃಂದದ ಸಹೃದಯರಿಗೆ ಶ್ರೀ ಯೇಸುವಿನ ನಾಮದಲ್ಲಿ ನನ್ನ ನಮನಗಳು. ಯೂದನ ವೃತ್ತಾಂತವನ್ನು ಪರಿಶೀಲಿಸುವ ಮೊದಲು ಕೀರ್ತನಕಾರನ ಪ್ರಾರ್ಥನೆಯನ್ನು ನೋಡುವ. ಕೀರ್ತನೆ 55 ಸಾಲುಗಳು 12ರಿಂದ 14ರವರೆಗೆ. ಹೇ ದೇವ, ಕಿವಿಗೊಡು ನನ್ನ ಪ್ರಾರ್ಥನೆಗೆ, ವಿಮುಖನಾಗಬೇಡ ನನ್ನ ವಿಜ್ಞಾಪನೆಗೆ. ನಾ ಸಹಿಸಿಕೊಳ್ಳುತ್ತಿದ್ದೆ, ದ್ವೇಷಿಸುವವನು ವೈರಿಯಾಗಿದ್ದರೆ. ಆದರೆ ಇದನ್ನೆಲ್ಲ ಮಾಡಿದವನು ನನಗೆ ಸರಿಯಾದವನು, ಗೆಳೆಯನು, ನನ್ನ ಆಪ್ತ ಮಿತ್ರನು. ತೆರಳಲಿಲ್ಲವೇ ನಾವಿರುವರು ದೇವಾಲಯಕ್ಕೆ ಭಕ್ತರೊಂದಿಗೆ ಮಧುರ ಸಂಭಾಷಣೆಯೊಂದಿಗೆ? ಯೂದನ ವೃತ್ತಾಂತವನ್ನು ಮತ್ತಾಯ, ಮಾರ್ಕ್, ಲೂಕ ಮತ್ತು ಯೋವಾನರು ತಮ್ಮ ಶುಭ ಸಂದೇಶದಲ್ಲಿ ಬರೆದಿದ್ದಾರೆ. ಈ ನಾಲ್ವರು ಯೂದನ ಕುರಿತು ಬರೆದ ವಿಚಾರಗಳ ತಾತ್ಪರ್ಯ ಒಂದೇ. ಅದೇನೆಂದರೆ, ಯೂದನು ಫರಿಸಾಯರೊಡನೆ ಶ್ರೀ ಯೇಸುವನ್ನು ಪರಾಧೀನ ಮಾಡಿಕೊಡಲು ತಾನೇ ಹೋಗಿ 30 ಬೆಳ್ಳಿ ನಾಣ್ಯಗಳನ್ನು ಅವರಿಂದ ಪಡೆದು ಶ್ರೀ ಯೇಸು ಸ್ವಾಮಿಯ ಪವಿತ್ರ ಭೋಜನದಲ್ಲಿ ಪಾಲ್ಗೊಂಡು ತದನಂತರ ಫರಿಸಾಯರ ಜನರೊಡನೆ ಬಂದು ತನ್ನ ಗುರುವಾದ, ತನ್ನ ಸ್ವಾಮಿಯಾದ, ತನ್ನ ಆಪ್ತ ಗೆಳೆಯನಾದ ಯೇಸುವಿಗೆ ಮುತ್ತು ಕೊಟ್ಟು ಗುರುವೇ ನಮಸ್ಕಾರ ಎಂದು ಹೇಳಿ ಪರಾಧೀನ ಮಾಡಿದನು. ಆದರೆ ಯೇಸುವನ್ನು ಪಿಲಾತನ ಅಂಗಣದಲ್ಲಿ ನೋಡಿ ಯೇಸುವಿನ ಶೋಚನೀಯ ಸ್ಥಿತಿಯನ್ನು ಕಂಡು ಯೂದನಿಗೆ ಸಹಿಸಲು ಅಸಾಧ್ಯವಾದ ಕಳವಳ ಉಂಟಾಯಿತು. ತಾನು ನಿರ್ದೋಷಿಯನ್ನು ಹಿಡಿದುಕೊಟ್ಟೆ, ಪಾಪ ಕಟ್ಟಿಕೊಂಡೆ ಎಂದು ತಳಮಳಿಸುತ್ತಾ ಆ 30 ಬೆಳ್ಳಿ ನಾಣ್ಯಗಳನ್ನು ಹಿಂದಕ್ಕೆ ಕೊಡಲು ಹೋದಾಗ ಫರಿಸಾಯರ ಯಾಜಕರು ಅವುಗಳನ್ನು ತೆಗೆದುಕೊಳ್ಳದೆ, ನಿನ್ನ ಪಾಪ ಪ್ರಜ್ಞೆಗೆ ನಾವು ಹೊಣೆಗಾರರಲ್ಲ ಎಂದಾಗ ಹಣವನ್ನು ಅಲ್ಲಿಯೇ ಬಿಸಾಡಿ ತನ್ನ ಪಾಪ ಪ್ರಜ್ಞೆಯ ಹತಾಶೆಯಿಂದ ನೇಣು ಬಿಗಿದುಕೊಂಡು ಸತ್ತನು. ಪವಿತ್ರ ಪುಸ್ತಕವನ್ನು ಓದುವುದು ಕೇವಲ ವಿಷಯ ತಿಳಿದುಕೊಳ್ಳುವುದಕ್ಕಲ್ಲ, ಜ್ಞಾನಾರ್ಜನೆಗಾಗಿಯೂ ಅಲ್ಲ. ಪವಿತ್ರ ಬೈಬಲ್ನಲ್ಲಿ ಅಡಕವಾಗಿರುವ ಸಂದೇಶಕ್ಕೆ ನಾವು ಸ್ಪಂದಿಸಬೇಕು. ಅದನ್ನು ಓದಿ ಜೀರ್ಣಿಸಿಕೊಂಡಾಗ ನಮ್ಮಲ್ಲಿ ಪ್ರತಿಕ್ರಿಯೆ ಉಂಟಾಗುತ್ತದೆ. ಈ ಪ್ರತಿಕ್ರಿಯೆ ನಮ್ಮ ಜೀವನಕ್ಕೆ ದಾರಿದೀಪ ಆಗಬೇಕು. ನಮ್ಮ ನಿತ್ಯದ ನಡವಳಿಕೆಯಲ್ಲಿ ಫಲಭರಿತವಾದ ಬದಲಾವಣೆ ಆಗಬೇಕು. ಈ ಬದಲಾವಣೆಗೆ ಸಹಾಯವಾಗುವಂತೆ ಯೂದನ ವೃತ್ತಾಂತದಲ್ಲಿ ಬರುವ 4 ಮುಖ್ಯ ವಿಚಾರಗಳನ್ನು ವಿಶ್ಲೇಷಿಸಿ ಮನನ ಮಾಡೋಣ. 1ನೇದು, ಯೇಸುವಿನ ಬೋಧನೆ, ಯೇಸುವಿನ ಕೆಲಸ ಕಾರ್ಯಗಳನ್ನು ಸಹಿಸದೇ ಇರುವ ಯೇಸುವನ ವೈರಿಗಳಾದ ಫರಿಸಾಯರು ಯೇಸುವನ್ನು ನಿರ್ನಾಮ ಮಾಡಲು ಹವಣಿಸುವಾಗ ಯೂದನು ಫರಿಸಾಯರೊಡನೆ ಮಾಡಿದ ಒಪ್ಪಂದ. 2ನೇದು, ಯೇಸುವಿನ ಪವಿತ್ರ ಭೋಜನದಲ್ಲಿ ಪಾಲ್ಗೊಂಡು ಸ್ವಾಮಿಯಿಂದ ತನ್ನ ಕಾಲುಗಳನ್ನು ತೊಳೆಸಿಕೊಂಡು ಆತನೊಡನೆ ಸಹಭೋಜನ ಮಾಡಿದ ನಂತರ ಫರಿಸಾಯರ ಜನರನ್ನು ಕರೆದು ತರಲು ಹೋಗುವುದು.
ಮೂರನೇದು, ಗುರುವೇ ನಮಸ್ಕಾರ ಎಂದು ಹೇಳಿ ಪ್ರೀತಿಯ ಸಂಕೇತವಾದ ಮುತ್ತನ್ನು ಕೊಟ್ಟು ಪರಾಧೀನ ಮಾಡೋದು. ನಾಲ್ಕನೇದು, ಯೇಸುವಿಗೆ ಬಂದೊದಗಿದ ದುಸ್ಥಿತಿಯನ್ನು ಕಂಡು ಪಾಪ ಪ್ರಜ್ಞೆ ಕಾಡಿ ತಾನು ಮಾಡಿದ ತಪ್ಪನ್ನು ತಿದ್ದಲಿಕ್ಕೆ ಆಗುವುದಿಲ್ಲ ಎಂದು ತಿಳಿದಾಗ ಹತಾಶನಾಗಿ ನೇಣು ಹಾಕಿಕೊಳ್ಳುವುದು. ನಾವು ಮನನ ಮಾಡಬೇಕಾದ ಮೊದಲನೆಯ ವಿಚಾರವೆಂದರೆ, ಒಂದು, ಹಣದ ಆಮಿಷಕ್ಕೆ ಬಲಿಯಾಗಿ ನಮ್ಮ ಸ್ನೇಹಿತರನ್ನು, ನಾವು ಕೆಲಸ ಮಾಡುವ ಸ್ಥಳದ ಧನಿಯವರನ್ನು, ನಾವು ರಾಜಕೀಯ ಪಕ್ಷದಲ್ಲಿದ್ದರೆ ನಮ್ಮ ಮುಖಂಡರನ್ನು, ಅವರಿಗೆ ಆಗದವರಿಗೆ ಪರಾಧೀನ ಮಾಡೋದು. ಅತೃಪ್ತಿಯಿಂದ ಅವರಿಗೆ ಕೇಡು ಮಾಡಲು ಬಯಸುವುದು. ಇಂತಹ ತಪ್ಪು ಮಾಡುವುದು ಯೂದನು ಮಾಡಿದ ಹಾಗೆಯೇ ಆಗುವುದು. ನಾವು ನಮ್ಮ ಜೀವನದಲ್ಲಿ ಎಂದಾದರೂ ಹೀಗೆ ಮಾಡಿದ್ದೇವಾ? ಅಂತಹ ಸಂದರ್ಭ ಬಂದೊದಗಿದರೆ ನಾವು ಏನು ಮಾಡಬಹುದು? ಯೂದನ ಹಾಗೆ ವಿಶ್ವಾಸಘಾತ ಮಾಡುವುದೇ? ಇಂತಹ ಸಂದರ್ಭಗಳು ಬಂದಾಗ ನಾವು ಭಗವಂತನಲ್ಲಿ ಅಖಂಡ ವಿಶ್ವಾಸವಿಡಬೇಕು. ವಿಶ್ವಾಸ ಇದ್ದಲ್ಲಿ ಇಂತಹ ತಪ್ಪು ಆಗುವುದಿಲ್ಲ. ಯೂದನಿಗೆ ಶ್ರೀ ಯೇಸುವಿನಲ್ಲಿ ತನ್ನ ಗುರು, ತನ್ನನ್ನು ಆರಿಸಿದವನು, ತನ್ನ ಒಡನಾಡಿ, ತನ್ನ ಆಪ್ತ ಎಂಬ ವಿಶ್ವಾಸ ಇಲ್ಲದೆ ಇರುವುದೇ ಆತನು ಇಂತಹ ಹೀನ ಕೆಲಸಕ್ಕೆ ಕೈ ಹಾಕಿದನು ಎಂಬುದು ಸ್ಪಷ್ಟವಾಗುತ್ತದೆ. ಇಲ್ಲಿ ನಾವು ನೆನಪಿಸಿಕೊಳ್ಳಬೇಕಾದ ಪ್ರಮುಖ ವಿಚಾರವೆಂದರೆ, ಅಚಲವಾದ ವಿಶ್ವಾಸವೇ ಸುದೃಢ ಸಂಬಂಧಗಳ ತಳಹದಿ. ಮೂರನೇದು, ಯೂದ ಶ್ರೀ ಯೇಸುವನ್ನು ಪರಾಧೀನ ಮಾಡುವ ಮೊದಲು ಪ್ರಭುವಿನ ಪವಿತ್ರ ಭೋಜನೆಯಲ್ಲಿ ಪಾಲ್ಗೊಂಡು ತನ್ನ ಪಾದಗಳನ್ನು ತನ್ನ ಗುರುವಿನಿಂದ ತೊಳೆಸಿಕೊಂಡ. ಊಟದ ಸಮಯ ಶ್ರೀ ಯೇಸು, ನಿಮ್ಮಲ್ಲೇ ಒಬ್ಬನು ನನಗೆ ದ್ರೋಹ ಬಗೆಯುತ್ತಾನೆ ಎಂದು ಹೇಳಿದಾಗ ಯೂದನು, ಗುರುವೇ ನಾನಲ್ಲ ತಾನೇ ಎಂದು ಹೇಳಿದನೆಂದು ಮತ್ತಾಯನ ಶುಭ ಸಂದೇಶದಲ್ಲಿ ಅಧ್ಯಾಯ 26 ವಾಕ್ಯ 25 ಹೇಳುತ್ತದೆ. ಇದರಿಂದ ನಾವು ಪಡೆಯುವ ಸಂದೇಶ ಏನು? ಯೂದ ಉಂಡ ಮನೆಗೆ ದ್ರೋಹ ಬಗೆದ, ಹೃದಯದಲ್ಲಿ ದುರುಳುತನ, ಬಾಯಲ್ಲಿ ಸಕ್ಕರೆ ಮಾತು. ನಾವು ನಮ್ಮ ಜೀವನದ ಯಾತ್ರೆಯಲ್ಲಿ ಇಂತಹ ನಡವಳಿಕೆ, ಇಂತಹ ದ್ರೋಹ ಮಾಡುವುದಿಲ್ಲವೇ? ತಂದೆ ತಾಯಂದಿರು ಕಷ್ಟಪಟ್ಟು ತಮ್ಮ ಮಕ್ಕಳ ಭವಿಷ್ಯ ಉಜ್ವಲಗೊಳಿಸುತ್ತಾರೆ. ಅಂತಹುದರಲ್ಲಿ ಕೆಲವರು ತಮ್ಮ ಮುದಿ ತಂದೆ ತಾಯಿಯವರ ಅಳಿದುಳಿದ ಆ ಸಂಪತ್ತನ್ನು ದೋಚಿ ಅವರನ್ನು ಮನೆಯಿಂದ ಹೊರದಬ್ಬಿದ ಕೆಲವಾದರೂ ನಿದರ್ಶನಗಳಿಲ್ಲವೇ? ಇದು ಉಂಡ ಮನೆಗೆ ಮಾಡಿದ ದ್ರೋಹ ಅಲ್ಲವೇ? ದಣಿಯವರ ಮನೆಯಲ್ಲಿ ಮೊದಲು ವಿಶ್ವಾಸದಿಂದ, ಸಭ್ಯತೆಯಿಂದ ಕೆಲಸ ಮಾಡಿ ವಿಶ್ವಾಸ ಗಳಿಸಿದ ನಂತರ ಮನೆಯವರ ಸೊತ್ತನ್ನು ದೋಚಿ ಓಡುವುದು, ಮನೆಯ ಮಕ್ಕಳನ್ನು ಹಾಳು ಮಾಡುವುದು ಇತ್ಯಾದಿ ಕುಕೃತ್ಯಗಳ ವಿವರ ಪ್ರತಿದಿನವೆಂಬಂತೆ ಮಾಧ್ಯಮಗಳಿಂದ ನಾವು ತಿಳಿಯುವುದಿಲ್ಲವೇ? ಯೂದನ ವೃತ್ತಾಂತ ಓದುವಾಗ ನಮಗೆ ಆತನು ಮಾಡಿದ್ದು ಘೋರ ತಪ್ಪು ಎಂದು ಮನವರಿಕೆ ಆಗುತ್ತದೆ. ನಮ್ಮ ಜೀವನದ ಉದ್ದಕ್ಕೂ ನಾವು ಹೀಗೆ ಮಾಡದಂತೆ ಹೆಜ್ಜೆ ಹೆಜ್ಜೆಗೂ ಕ್ಷಣ ಕ್ಷಣಕ್ಕೂ ಜಾಗರೂಕರಾಗಬೇಕು. ಮೂರನೇದು, ಯೂದನು ಫರಿಸಾಯರ ಜನರನ್ನು ಕರೆದುಕೊಂಡು, ನಾನು ಯಾರಿಗೆ ಮುತ್ತು ಕೊಡುವೆನೋ ಅವನೇ ಯೇಸು ಎಂದು ಹೇಳಿ ಯೇಸುವಿನ ಹತ್ತಿರ ಬಂದು ಸ್ವಾಮಿಯನ್ನು ಗುರುವೇ ನಮಸ್ಕಾರ ಎಂದು ಹೇಳುತ್ತಾ ಅವರಿಗೆ ಮುದ್ದಿಟ್ಟನು ಎಂದು ಮತ್ತಾಯ ತನ್ನ ಶುಭ ಸಂದೇಶದ ಅಧ್ಯಾಯ 26 ವಾಕ್ಯ 49ರಲ್ಲಿ
ಹೇಳ್ತಾನೆ. ಇದನ್ನು ಸಂಪೂರ್ಣವಾಗಿ ಓದಿದಾಗ ನಮಗೆ ಸಂಕಟವಾಗುತ್ತದೆ. ಯೂದನ ಮೇಲೆ ತಿರಸ್ಕಾರ ಉಂಟಾಗುತ್ತದೆ. ಆದರೆ ಶ್ರೀ ಯೇಸು ಏನು ಹೇಳಿದ? ಮಿತ್ರ, ನೀನು ಮಾಡಬಂದ ಕಾರ್ಯವನ್ನು ಮಾಡಿ ಮುಗಿಸು ಎಂದ. ಇಲ್ಲಿ ನಾವು ಕಂಡುಕೊಳ್ಳಬೇಕಾದ ವಿಷಯಗಳು ಎರಡು. ಮುದ್ದಿಡುವುದು ಪ್ರೀತಿ ಪ್ರೇಮದ ಸಂಕೇತ. ಪ್ರೀತಿ ಪ್ರೇಮ ಸಂಬಂಧಗಳನ್ನು ಪೋಷಿಸುತ್ತದೆ. ಆದರೆ ಮುದ್ದಿಟ್ಟು ಕೆಡುಕನ್ನು ಬಯಸುವುದು ಘೋರ ಪಾಪ ಎಂದು ನಮಗೆ ಅನಿಸುತ್ತದೆ. ನಮ್ಮ ಸಂಸಾರ ಜೀವನದ ಕಡೆಗೆ ಸ್ವಲ್ಪ ಗಮನ ಹರಿಸೋಣ. ಎಷ್ಟೋ ಸಂದರ್ಭಗಳಲ್ಲಿ ಹೊಸ ಮದುಮಗಳನ್ನು ಅತ್ತೆ ಮುದ್ದಿಟ್ಟು ಮನೆಗೆ ಸೇರಿಸಿಕೊಳ್ಳುತ್ತಾಳೆ. ಆದರೆ ತದನಂತರ ಅದೇ ಅತ್ತೆ ತನ್ನ ಸೊಸೆಯನ್ನು ಗೋಳಿಡುವುದಿಲ್ಲವೇ? ಗಂಡ ಹೆಂಡತಿಯನ್ನು, ಹೆಂಡತಿ ಗಂಡನನ್ನು, ಮಕ್ಕಳು ತಂದೆ ತಾಯಂದಿರನ್ನು, ಗೆಳೆಯರು ಗೆಳೆಯರನ್ನು, ಹೀಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಮುದ್ದಿಟ್ಟು ದ್ರೋಹ ಮಾಡುವುದನ್ನು ನಾವು ಕಣ್ಣಾರೆ ನೋಡುತ್ತೇವೆ ಹಾಗೂ ಕಿವಿಯಾರೆ ಕೇಳುತ್ತೇವೆ. ಈ ಪ್ರಾಯಶ್ಚಿತ್ತ ಕಾಲದಲ್ಲಿ ಪವಿತ್ರ ಗ್ರಂಥದಲ್ಲಿ ಬಂದಿರುವ ಈ ವಿಷಯಗಳನ್ನು ಮನನ ಮಾಡಿ ಅರ್ಥೈಸಿ ಇಂತಹ ವಿದ್ರೋಹಿ ಕಾರ್ಯಗಳಿಂದ ನಾವು ದೂರವಿರಲು ಭಗವಂತನ ಸಹಾಯ ಕೋರಿ ಪ್ರಾರ್ಥಿಸಬೇಕು. ಈ ಹಂತದಲ್ಲಿ ಶ್ರೀ ಯೇಸು ಹೇಳಿದ ಮಾತು ನೆನಪಿಸೋಣ. ಯೇಸುವಿಗೆ ಕೋಪ ಬರಲಿಲ್ಲ. ಶಾಂತಚಿತ್ತರಾಗಿ ತನಗೆ ದ್ರೋಹ ಮಾಡುವವನನ್ನು ಮಿತ್ರ ಎಂದು ಸಂಬೋಧಿಸಿದರು. ನಮಗೆ ಇದೊಂದು ಮುಖ್ಯವಾದ ಪಾಠ. ನಮಗೆ ಕೆಡುಕುಂಟು ಮಾಡುವವರನ್ನು ನಾವು ಶಪಿಸಬಾರದು. ಅದರ ಬದಲು ಅವರನ್ನು ಪ್ರೀತಿಸಬೇಕು ಎಂದು ಪವಿತ್ರ ಬೈಬಲ್ ನಮಗೆ ಸಂದೇಶ ಕೊಡುತ್ತದೆ. ಇದು ಕಷ್ಟದ ಕೆಲಸ. ಆದರೂ ನಾವು ಇದನ್ನು ಮಾಡಿದರೆ ಭಗವಂತನ ದೃಷ್ಟಿಯಲ್ಲಿ ನಾವು ಧನ್ಯರು. ನಾಲ್ಕನೇ ವಿಚಾರ ಎಂದರೆ, ಯೂದ ತನ್ನ ಗುರುವನ್ನು ದ್ರೋಹದಿಂದ ಫರಿಸಾಯರಿಗೆ ಒಪ್ಪಿಸಿದ. ಆದರೆ ಯೇಸುವಿಗೆ ಅವರು ನೀಡಿದ ಕಷ್ಟಗಳನ್ನು ಕಂಡು ಪರಿತಪಿಸಿದ. ಮತ್ತಾಯ ಅಧ್ಯಾಯ 27 ಸಾಲುಗಳು 3, 4, 5 ಹೀಗೆ ಹೇಳುತ್ತವೆ. ನಾನು ನಿರ್ದೋಷಿಯನ್ನು ಹಿಡಿದುಕೊಟ್ಟು ಪಾಪ ಕಟ್ಟಿಕೊಂಡೆ. ನಿಮ್ಮ 30 ಬೆಳ್ಳಿ ನಾಣ್ಯಗಳನ್ನು ಹಿಂದಕ್ಕೆ ತೆಗೆದುಕೊಳ್ಳಿ. ಯಾಜಕರು ಅವುಗಳನ್ನು ತೆಗೆದುಕೊಳ್ಳದೆ, ನಿನ್ನ ಪಾಪ ಪ್ರಜ್ಞೆಗೆ ನಾವು ಹೊಣೆಗಾರರು ಅಲ್ಲ ಎಂದಾಗ ಯೂದ ಹಣವನ್ನು ಅಲ್ಲಿಯೇ ಬಿಸಾಡಿ ಪಾಪ ಪ್ರಜ್ಞೆಯಿಂದ ಹತಾಶನಾಗಿ ನೇಣು ಬಿಗಿದು ಸತ್ತ. ಇಲ್ಲಿ ಧ್ಯಾನಿಸಬೇಕಾದ ವಿಷಯ ಇಷ್ಟೇ. ಯೂದನಿಗೆ ತನ್ನ ತಪ್ಪಿನ ಅರಿವಾಯಿತು, ಆದರೆ ಪಶ್ಚಾತ್ತಾಪ ಆಗಲಿಲ್ಲ. ಯೂದ ತನ್ನ ಪಾಪ ಪ್ರಜ್ಞೆಯ ಕಾರ್ಗತ್ತಲಿನ ಸೆರೆಯಾಳಾದ. ಆತ್ಮದ ಭೀಕರ ಇರುಳಿನ ಕೈದಿಯಾದ. ಅದರಿಂದ ಹೊರಬರಲು ಅವನಿಗೆ ಬೇಕಾಗಿದ್ದಿತ್ತು ತನ್ನ ಗುರುವಾದ ಶ್ರೀ ಯೇಸುವಿನ ಮೇಲಿನ ಅಖಂಡ ವಿಶ್ವಾಸ. ಆದರೆ ದುರದೃಷ್ಟವಶಾತ್ ಅದು ಆತನಲ್ಲಿ ಇರಲಿಲ್ಲ. ಪಶ್ಚಾತ್ತಾಪದ ಬದಲು ಹತಾಶೆ ಅವನಲ್ಲಿ ಮೂಡಿತು. ಈ ಹತಾಶೆ ಅವನು ನೇಣು ಹಾಕಿಕೊಳ್ಳುವಂತೆ ಮಾಡಿತು. ಒಂದು ವೇಳೆ ತನ್ನ ದುಃಖತಪ್ತ ಮುಖವನ್ನು ಯೇಸುವಿಗೆ ಯೂದನು ತೋರಿಸಿದ್ದರೂ ಕೂಡ ಯೇಸು ಅವನನ್ನು ಕ್ಷಮಿಸುತ್ತಿದ್ದರು. ಯಾಕೆಂದರೆ ಪಶ್ಚಾತ್ತಾಪದಿಂದ ಬೆಂದು ಬಸವಳಿದವರಿಗೆ ಯೇಸು ಯಾವಾಗಲೂ ಕ್ಷಮಾಶೀಲರು. ಯೇಸುವಿಗೆ ಮುಖ ತೋರಿಸದೆ ತನ್ನ ಅಂತರಂಗದಲ್ಲಿ, ಸ್ವಾಮಿ, ನಾನು ತಪ್ಪು ಮಾಡಿದೆ, ನನ್ನನ್ನು ಕ್ಷಮಿಸು ಎಂದು ಹೇಳಿದ್ದರೂ ಕೂಡ ಯೂದನಿಗೆ ಸ್ವಾಮಿಯ ಸಾಂತ್ವನ
ದೊರಕುತ್ತಿತ್ತು. ಇಲ್ಲಿ ನಾವು ಏನು ಕಲಿಯಬೇಕು? ಪಾಪ ಪ್ರಜ್ಞೆ ಉಂಟಾದಾಗ ನಾವು ದೀನರಾಗಿ ನಮ್ರತೆಯಿಂದ ಭಗವಂತನಲ್ಲಿ ಕ್ಷಮೆ ಕೇಳಬೇಕು. ಒಂದು ಮಗು, ಒಬ್ಬ ವಿದ್ಯಾರ್ಥಿ, ಒಬ್ಬ ಕೆಲಸದಾಳು, ಒಬ್ಬ ಸ್ನೇಹಿತ, ಒಬ್ಬ ಗಂಡ, ಒಬ್ಬಳು ಹೆಂಡತಿ, ಇವರ್ಯಾರು ತಪ್ಪು ಮಾಡಿದರೆ ರಕ್ಷಕ, ಶಿಕ್ಷಕ, ಧನಿ, ಸ್ನೇಹಿತ, ಹೆಂಡತಿ ಅಥವಾ ಗಂಡ ಇವರುಗಳಿಗೆ ಕೋಪ ಬಂದೇ ಬರುತ್ತದೆ. ಆದರೆ ತಪ್ಪು ಮಾಡಿದಾತ ಸಾರಿ, ನನ್ನ ತಪ್ಪಾಯಿತು, ನನ್ನನ್ನು ಕ್ಷಮಿಸಿ ಎಂದು ಹೇಳಿದಾಕ್ಷಣ ಕೋಪದ ಸ್ಥಾನಪಲ್ಲಟವಾಗಿ ಪ್ರೀತಿ, ದಯೆ, ಕರುಣೆ ಉಂಟಾಗುತ್ತದೆ. ಇಲ್ಲಿ ಗಮನ ಹರಿಸಬೇಕಾದ ವಿಷಯ ಒಂದಿದೆ. ಸಾರಿ ಎಂದು ಹೇಳುವುದು ಸುಲಭ. ನನ್ನಿಂದ ತಪ್ಪಾಯಿತು, ನನ್ನನ್ನು ದಯಮಾಡಿ ಕ್ಷಮಿಸು ಎಂದು ಹೇಳುವುದು ಮುಖ್ಯ. ಆಗ ಮಾತ್ರ ತಪ್ಪಿನ ಅರಿವಾಗಿದೆ ಎಂದು ನಾವು ನಂಬಬಹುದು. ಈ ದ್ರೋಹವೆಂಬುದು ಅನಾದಿ ಕಾಲದಿಂದಲೂ ಇದೆ, ಈಗಲೂ ಇದೆ, ಇನ್ನು ಮುಂದೆಯೂ ಇರುವುದು. ಸಹೃದಯರೇ, ನಾವು ಇದಕ್ಕೆ ಗುರಿಯಾಗದೆ ಜೀವಿಸುವುದು ಮುಖ್ಯ. ಸಮಯ ಸಮಯಕ್ಕೆ ದೇವರ ಧ್ಯಾನ ಮಾಡುವುದೇ ಇದಕ್ಕೆ ಪರಿಹಾರ. ಭಗವಂತನನ್ನು ತಮ್ಮ ಸ್ನೇಹಿತನೆಂದು ತಿಳಿದು ನಮ್ಮ ಮನಸ್ಸಿನ, ನಮ್ಮ ಅಂತರಂಗದ ಸೂಕ್ಷ್ಮ ವಿಷಯಗಳನ್ನು ಆತನಿಗೆ ತೆರೆದಿಡುವುದೇ ಆತನಿಗೆ ಅಭಿಮುಖವಾಗಿ ನಡೆಯುವ ದಾರಿ ಎಂದು ತಿಳಿದುಕೊಳ್ಳೋಣ. ಪ್ರಿಯ ಬಂಧುಗಳೇ, ಶ್ರೀ ಯೇಸು ಸ್ವಾಮಿಯ ಕೃಪೆ ನಿಮ್ಮಲ್ಲಿಯೂ ನನ್ನಲ್ಲಿಯೂ ಇರಲಿ. ನಮ್ಮ ಅಂತರಂಗದ ದುಃಖದಲ್ಲಿ, ನಮ್ಮ ಹೃದಯದ ಒಂಟಿತನದಲ್ಲಿ, ನಮ್ಮ ಮನಸ್ಸಿನ ಪಾಪ ಪ್ರಜ್ಞೆಯಲ್ಲಿ ಪ್ರಭುವಿನ ಕ್ಷಮಾಹಸ್ತ ನಮ್ಮನ್ನು ಆಶೀರ್ವದಿಸಿ ನಮ್ಮೆಲ್ಲರನ್ನು ರಕ್ಷಿಸಲಿ ಎಂಬುದೇ ನಮ್ಮ ಪ್ರಾರ್ಥನೆಯಾಗಲಿ. ಆಮೇಲೆ. ಪ್ರೊಫೆಸರ್ ಲೀನಾ ಫರ್ನಾಂಡಿಸ್, ನಿಮ್ಮ ಅರ್ಥಭರಿತ ಸಂದೇಶಕ್ಕೆ ಧನ್ಯವಾದಗಳು. ದೇವರ ಕೃಪೆ ಹಾಗೂ ಕರುಣೆ ನಿಮ್ಮೊಡನೆ ಸದಾವಿರಲಿ ಎಂದು ನಮ್ಮ ಪ್ರಾರ್ಥನೆ. ನಾಳೆ ಮತ್ತೊಮ್ಮೆ ಇದೇ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.